ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಜ್ರಸೆಕ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಜಾಗ ಏನಪ್ಪ ಅಂತಂದರೆ, ಈಗ ನೀವು ನೋಡ್ತಿರ್ಬೋದು ಉತ್ತರ ಕರ್ನಾಟಕದಲ್ಲಿ ತುಂಬ ಆಲ್ಬಮ್ ಸಾಂಗ್ಸ್ಗಳು, ಹಾಗೆ ಶಾರ್ಟ್ ಫಿಲ್ಮ್ಸ್ಗಳು, ಸಿನಿಮಾಗಳು ತುಂಬ ಸುದ್ದಿ ಮಾಡ್ತಿದೆ. ಸೊ ಅವ್ರಿಗೆಲ್ಲ ಒಂದು ಇನ್ಫಾರ್ಮೇಟಿವ್ ಇರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಉದ್ದೇಶ ಬಂದ್ಬಿಟ್ಟು ಆ ಥರ ನ್ಯೂ ಫಿಲ್ಮ್ ಮೇಕರ್ಸ್ಗಳಿಗೆ, ಹೊಸಬರಿಗೆ ಒಂದಿಷ್ಟು ಸಹಾಯ ಆಗಲಿ ಅಂತ ಆ ಉದ್ದೇಶದ ಮೇಲೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಯೂಶಲಿ ನಾವು ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಥವಾ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂದರೆ ಅದಕ್ಕೆ ಅದರದ್ದೇ ಆದಂಥ ಖರ್ಚಿರುತ್ತೆ. ಯಾಕಂದರೆ ನಾವು 2014ರಿಂದ ಶಾರ್ಟ್ ಫಿಲ್ಮ್ಗಳು, ಸಿನಿಮಾಗಳು ಮಾಡ್ತಾ ಇಲ್ಲಿವರೆಗೆ ಬಂದಿತ್ತು. ಸೊ ಅದಕ್ಕೆ ಆದಂಥ ಖರ್ಚಿರುತ್ತೆ. ನಾವು ಏನಂತೀವಿ, ಆ ಟೆಕ್ನಿಷಿಯನ್ಸ್ ಹುಡುಕ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಡಿಟರ್ ಆಗಿರಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ಸಿಂಗರ್ಸು, ಲಿರಿಸಿಸ್ಟು, ಇದಕ್ಕೆಲ್ಲ ಖರ್ಚು ಆಗೇ ಆಗುತ್ತೆ. ಸೊ ನಾವೆಲ್ಲ ಬೆಂಗಳೂರು ಶಿಫ್ಟ್ ಆಗಿಬಿಡ್ತೀವಿ. ಅವಾಗೆಲ್ಲ ಒಂದು ವಾರದ ಮಟ್ಟಿಗೆ, 10 ದಿವಸದ ಮಟ್ಟಿಗೆ, 15 ದಿವಸದ ಮಟ್ಟಿಗೆ ಕೆಲಸ ಆಗೋವರೆಗೂ ನಾವು ಬೆಂಗಳೂರು ಶಿಫ್ಟ್ ಆಗಿ ನಮ್ಮ ಅನ್ಕೊಂಡಿದ್ದ ಪ್ರಾಡಕ್ಟ್ನ ಔಟ್ಪುಟ್ ತಗೊಂಡು ಬರೋವರೆಗೂ ನಾವು ಅಲ್ಲೇ ಉಳ್ಕೋಬೇಕಾಗುತ್ತೆ. ಸೊ ಈಗ ನಾನು ಬಂದಿರೋ ಜಾಗ ಬಂದ್ಬಿಟ್ಟು SFX ಚಾಪ್ ಅಂತ. ಸೊ ಇದರದ್ದು ಉದ್ದೇಶ ಏನಪ್ಪ ಅಂತಂದರೆ, ಮ್ಯೂಸಿಕ್ ಪ್ರೊಡಕ್ಷನ್ ಸಂಬಂಧಪಟ್ಟಂಗೆ ಎಲ್ಲ ಕೆಲಸಗಳು ಈ ಜಾಗದಲ್ಲಿ ಆಗುತ್ತೆ. ಇದಿರೋದು ನಮ್ಮ ಹೊಸಪೇಟೆಯಲ್ಲಿ. ಸೊ ಇಲ್ಲಿ ಏನೇನು ಕೆಲಸ ಆಗುತ್ತೆ, ಇದ್ರ ಫೌಂಡರ್ ಯಾರು, ಇದೇನು ಎತ್ತ, ಎಲ್ಲನೂ ಇನ್ಫಾರ್ಮೇಷನ್ ನಿಮಗೆ ಅವರೇ ಕೊಡ್ತಾ ಬರ್ತಾರೆ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಈ ಚಾನಲ್ನ ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ. ಹಾಯ್ ವಿಹಾನ್. ಹಲೋ, ಹೌ ಯು? ಐ ಆಮ್ ಫೈನ್. ಹೆಂಗಿದೆ ನೀನು? ನಾನು ಸಾಕಾಗಿದೆ. ಬನ್ನಿ, ತುಂಬಾ ದಿನ ಆಯ್ತು ನೋಡಿ. ಹೌದು, ಇದೇನು ಜಾಗ? ಫಸ್ಟ್ ಇದು ನಮ್ಮ ಕ್ಲಾಸ್ ರೂಮ್. ಓಕೆ. ಇಲ್ಲಿ ಕಲಾಮಂದಿರ ಅಂತ ಮಾಡ್ಕೊಂಡಿದ್ವಿ. ವೋಕಲ್ಸ್ ಅಂಡ್ ವೀಣೆ ಅಂಡ್ ಗಿಟಾರ್, ಪಿಯಾನೋ, ಇದಿಷ್ಟನ್ನ ಕ್ಲಾಸ್ ಇಲ್ಲಿ ತಗೋತೀವಿ. ನಮ್ಮ ವೈಫ್ ಅವ್ರು ನಡೆಸ್ತಾರೆ, ಅಚಲ GS ಅಂತ. ಸೊ ಅವರು ಇದನ್ನ ಸಂಪೂರ್ಣವಾಗಿ ಅವ್ರು ನೋಡ್ಕೋತಾರೆ. ಮಾರ್ನಿಂಗ್ ಅಂಡ್ ಈವ್ನಿಂಗ್ ಎರಡಿರುತ್ತೆ. ಇದು ಜಸ್ಟ್ ಇದು ಮಾಡಿರೋ ಕೆಲಸನ ಇದಲ್ಲ? ಇದು ಒನ್ ಆಫ್ ದ ವರ್ಕ್ ನಾನ್ ಮಾಡಿರೋದು. ಇನ್ನು ಉಳಿದಿದ್ದೆಲ್ಲ ಕೆಲವ್ರ ಜೊತೆ ನಾನು ಕೆಲಸ ಮಾಡಿದ್ದು. ಇವರು 1 ವೀಕ್ ನಮ್ಮ ಟ್ರೈನಿಂಗಿಗೆ ಅಂತ ಬಂದಿದ್ರು. ಇಲ್ಲಿ ಮುಂಚೆ ನಾನು ಕೆಲಸ ಮಾಡ್ತಿದ್ದೆ ಸ್ಟುಡಿಯೋ, ಇದು ಅದು. ಆಮೇಲೆ ಇದು ಒನ್ ಆಫ್ ದ ಗ್ರಾಮಿ ಅವಾರ್ಡ್ ಸ್ಕ್ರೀನಿಂಗ್ ಹೋದಾಗ ತೆಗೆದ ಫೋಟೋ. ಆಕ್ಚುಲಿ ನನ್ನ ಕ್ಲಾಸ್ಮೇಟ್ಸ್ ಗೆರಿ ರಿಜೋ ಅಂತ ಹೇಳಿ ಓಪನ್ ಹೈಮರ್, ಇಂಟರ್ಸ್ಟೆಲ್ಲರ್, ಡನ್ಕರ್ಕ್ ಮೂವಿಗೆ ರೀ-ರೆಕಾರ್ಡಿಂಗ್ ಮಿಕ್ಸ್ ಮಾಡಿದ್ರು. ಸೊ ಅವ್ರ ಜೊತೆಗೆ ಆಲ್ಮೋಸ್ಟ್ ಒಂದು 3 ತಿಂಗಳು ಟ್ರೈನಿಂಗ್ ತಗೊಂಡೆ. ಹೌದಾ? ಇವೆಲ್ಲ ಫಾರಿನರ್ಸ್ ತರ ಕಾಣಕತ್ತಾರೆ. ಇದೆಲ್ಲ ನೀನು ಟ್ರೈನಿಂಗ್ ತಗೊಂಡಿದ್ದೆಲ್ಲ ಫಾರಿನರ್? ಎಸ್, ನಾನು ಕಂಪ್ಲೀಟ್ ನನ್ನ ಎಜುಕೇಶನ್ ಮುಗಿದಿದ್ದೆಲ್ಲ US ಅಲ್ಲಿ, US ಫ್ಲೋರಿಡಾ. ಅಲ್ಲಿ ಫುಲ್ ಸೇಲ್ ಅಂತ ಯೂನಿವರ್ಸಿಟಿ ಇದೆ, ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಆಡಿಯೋ, ಎನಿಥಿಂಗ್ ದಟ್ಸ್ ರಿಲೇಟೆಡ್ ಟು ತರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಏನೇನ್ ಬೇಕು. ಗೇಮ್ ಇಂಡಸ್ಟ್ರಿ ಆಯ್ತು, ಗೇಮಿಂಗ್, ಗ್ರಾಫಿಕ್ಸ್, ಫಿಲ್ಮೋಗ್ರಫಿ, ಈ ತರ ಹಲವಾರು ಏನೇನಿದೆ ಅದೆಲ್ಲ ಅವರಲ್ಲಿ ಹೇಳ್ಕೊಡ್ತಾರೆ. ಸಿಮಿಲರ್ ಫ್ಯಾಷನ್. ನಾನು ಮ್ಯೂಸಿಕ್ ಬದಲಾಗಿ ನಾನು ಸೌಂಡ್ ಡಿಸೈನಿಂಗ್ ಅಂತ ನಾನು ಅಲ್ಲಿ ಕೋರ್ಸ್ ಮಾಡಿದೆ. ಸೂಪರ್ ಬ್ಯಾಚಲರ್ಸ್. ಅಲ್ಲಿದ್ದಾಗ ಒಂದು 2 ಚಿತ್ರ ಮಾಡಿದ್ದೆ. ರೀಸೆಂಟ್ಲಿ ಜುಗಲ್ ಬಂದಿ ಅಂತ ನೀವು ಮಾಡಿರೋ ಚಿತ್ರ. ಸೊ ಇಲ್ಲಿ ಒಂದು ಜರ್ಮನ್ ಪ್ರಾಜೆಕ್ಟ್ ಇದು, ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ಗೆ ನಾನು ಮಾಡಿದ್ದೆ. ಸೊ ಇದು ನಮ್ಮ ರಾಣಿವಾಸ. ಎಸ್, ಇದು ರುಕ್ಕು ಅಂತ. ಇದು ನಮ್ಮ ಮೊದಲನೇ ಶಾರ್ಟ್ ಫಿಲ್ಮ್, ಹೀಗೊಂದು ಪ್ರೇಮ ಕಥೆ. ಇಲ್ಲಿ ಬಂದರೆ ನಂದೇ ಒಂದು ಸಿನಿಮಾ ಅಭಿರುಚಿ. ಇದು ಕೊನೆಯ ಸಾರಿ ಅಂತ. ಸೊ ಇದು ಇವ್ರು ಮಾಡಿರೋ ಪ್ರಾಜೆಕ್ಟ್ಸ್ಗಳು ಫೋಟೋಸ್. ಎಂಟರ್ ಆದರೆ ಅವ್ರು ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ನೀಟಾಗಿ ಕಾಣುತ್ತೆ. ಇದು ರೆಕಾರ್ಡಿಂಗ್ ರೂಮಾ? ಇದು ರೆಕಾರ್ಡಿಂಗ್ ರೂಮ್. ಇಲ್ಲಿ ಬಂದ್ಬಿಟ್ಟು ಎಲ್ಲ ಡಬ್ಬಿಂಗ್, ವೋಕಲ್ ಟ್ರ್ಯಾಕಿಂಗ್ ಆಯ್ತು, ಇನ್ಸ್ಟ್ರೂಮೆಂಟ್ ಟ್ರ್ಯಾಕಿಂಗ್ ಆಯ್ತು. ಓಕೆ. ಆಮೇಲೆ ಫಾಲಿ ಇಲ್ಲೇ ನಡೆಯುತ್ತೆ. ಓಕೆ. ಸೊ ಸಿನಿಮಾಗೆ ಸಂಬಂಧಪಟ್ಟ ಅಥವಾ ಎನಿ ಡಾಕ್ಯುಮೆಂಟ್ರೀಸ್, ಅಡ್ವರ್ಟೈಸ್ಮೆಂಟ್ ಎಲ್ಲ ಆಡಿಯೋ ರೆಕಾರ್ಡಿಂಗ್ ಇಲ್ಲಿ ನಡೆಯುತ್ತೆ. ಓಕೆ. ಅದಕ್ಕೆ ಫುಲ್ ಸೈಲೆನ್ಸ್ ಐತಲ್ಲ ಇಲ್ಲಿ? ಒಳಗೆ ಬಂದ ತಕ್ಷಣ ಡೆಡ್ ಸೈಲೆನ್ಸ್. ಹೌದು. ಹಿಂಗೆ ಮುಂದೆ ಹೋದರೆ ನೆಕ್ಸ್ಟ್ ಬಂದ್ಬಿಟ್ಟು ಕಂಟ್ರೋಲ್ ರೂಮ್. ಅಲ್ಲಿ ರೆಕಾರ್ಡ್ ಆಗುವಂಥ ಎಲ್ಲ ಸೌಂಡ್ನು ಇಲ್ಲಿ ಈ ರೂಮಲ್ಲಿ ನಾವು ಕ್ಯಾಪ್ಚರ್ ಮಾಡ್ತೀವಿ. ಓಕೆ.
ಎಲ್ಲ ಕೇಬಲಿಂಗ್ ರನ್ ಮಾಡಿದ್ವಿ ಆ ಕಡೆ ರೂಮಿಂದ ಈ ಕಡೆ ರೂಮಿಗೆ. ಹ್ಮ್. ಸೊ ಎಲ್ಲ ಕ್ಯಾಪ್ಚರ್ ಆಗಿದೆ ಇಲ್ಲಿ ಸಾಫ್ಟ್ವೇರ್ ಅಲ್ಲಿ ಡಾಸ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಅದ್ರಲ್ಲಿ ಬಂದ್ಬಿಟ್ಟು ರೆಕಾರ್ಡ್ ಆಗುತ್ತೆ. ಓಕೆ. ಸೊ ಈಗ ನಾವಿದ್ದೀವಿ SFX ಚಾಪ್ ಸ್ಟುಡಿಯೋದಲ್ಲಿ. ನಂದು ವಿಹಾನ ಬೂದಿ 2013-14ರಿಂದ ಫ್ರೆಂಡ್ಶಿಪ್ಪು. ಸೊ ನಾವು ಮಾಡಿರೋ ಮೊದಲನೇ ಶಾರ್ಟ್ ಫಿಲ್ಮ್ ಹೀಗೊಂದು ಪ್ರೇಮ ಕಥೆಯಿಂದ ಹಿಡಿದು ಮೊನ್ನೆ ನನ್ನ ಸಿನಿಮಾ ರಿಲೀಸ್ ಆಗಿತ್ತು ಜುಗಲ್ಬಂದಿ ಅಂತ, ಆ ಸಿನಿಮಾವರೆಗೂ ಎಲ್ಲ ಸಿನಿಮಾದಲ್ಲೂ ವಿಹಾನ ಬೂದಿ ಕೆಲಸ ಮಾಡಿದ್ದಾರೆ. ನನ್ನ ಹೀಗೊಂದು ಪ್ರೇಮ ಕಥೆ, ರಾಣಿವಾಸ, ಅಭಿರುಚಿ, ಸೊ ನಮ್ಮ ಜುಗಲ್ಬಂದಿಲಿ SFX ಮತ್ತು ಫಾಲಿ ಇವರೇ ಮಾಡಿರೋದು. ಸೊ ಇವ್ರದ್ದೊಂದು ಟೀಮ್ ಇದೆ. ಸೊ ಈಗ ಹೊಸಪೇಟೆಯಲ್ಲಿ ಸ್ಟುಡಿಯೋ ಶುರು ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಸೊ ಅವ್ರ ಬಾಯಲ್ಲೇ ಕೇಳೋಣ ಇಲ್ಲಿ ಏನೇನು ಕೆಲಸ ಆಗುತ್ತೆ, ಏನೇನಿಲ್ಲ, ಇದುವರೆಗೂ ಯಾವ್ಯಾವೆಲ್ಲ ಕೆಲಸ ಮಾಡಿದಾರೆ ಅಂತ ನೀವು ಆಲ್ರೆಡಿ ನೋಡಿದ್ರಿ, 2 ಹೊರಗಡೆ ಹಾಕಿದ್ರು. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೊ ವಿಹಾನ್, ಎಲ್ರಿಗೂ ಹೇಳು ಎಷ್ಟಾದ ಇನ್ವೆಸ್ಟ್ಮೆಂಟ್ ಇದು ಅಂತ. ಆಗಿದೆ, ಒಂದು 15 ಲಕ್ಷದವರೆಗೂ ಆಗಿದೆ. ಸೂಪರ್. ನನ್ನ ಮೊದಲನೇ ಪ್ರಶ್ನೆ ಎಲ್ರಿಗೂ, ನಮ್ಮ ಸ್ನೇಹಿತರಿಗೂ ಹೊಸಪೇಟೆಗರು ಎಲ್ರಿಗೂ ಫಸ್ಟ್ ಕಾಡಿದ ಪ್ರಶ್ನೆ ಏನಂದರೆ, ಇಷ್ಟು ಒಳ್ಳೆ ಸ್ಟುಡಿಯೋನ ಹೊಸಪೇಟೆಲ್ಲೇ ಯಾಕೆ ಮಾಡಿದ್ದು ಅಂತ. ವೈ, ಉದ್ದೇಶ ಏನಪ್ಪ? ಈಗ ನಮ್ಮ ಸಿನಿಮಾ ಇಂಡಸ್ಟ್ರಿ ಹ್ಮ್. ಕರ್ನಾಟಕದಲ್ಲಿ ಹ್ಮ್. ಪರ್ಟಿಕ್ಯುಲರ್ಲಿ ಹೇಗೆ ಬೆಳೆದಿದೆ ಅಂತಂದ್ರೆ, ಎಲ್ಲ ಇರೋದು ಸೌತ್ ಕರ್ನಾಟಕದಲ್ಲಿ ಮಾತ್ರ ಹ್ಮ್. ಮಾತ್ರ ಇದನ್ನ ಸ್ಪೆಸಿಫೈ ಮಾಡ್ತಾ ಇದೆ. ಹ್ಮ್. ನಮ್ಮ ನಾರ್ತ್ ಅಲ್ಲಿ, ಉತ್ತರ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತ ಒಂದು ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ಅಂತ ಇಲ್ಲ. ಹ್ಮ್. ಸುಮಾರು ಕಲಾವಿದರಿದ್ದಾರೆ. ಅವಕಾಶಗಳ ಒಂದು ಕೊರತೆ ಇದೆ. ಎಸ್. ಸೊ ಏನಾದರೂ ಮಾಡಬೇಕು, ಏನಾದರೂ ನಾವು ಗೆಲ್ಲಬೇಕು ಅಂತಿದ್ರೆ ನಾವು ಇವತ್ತು ಬೆಂಗಳೂರಿಗೆ ಹೋಗಬೇಕು. ಹ್ಮ್. ಅದು ಬಿಟ್ಟರೆ ಬೇರೆ ವಿಧಿ ಇಲ್ಲ. ದಟ್ ಇನ್ಕ್ಲೂಡಿಂಗ್ ಏನಾದರೂ ಟೆಕ್ನಿಕಲ್ ವರ್ಕ್ ಆಯಿತು, ಅಥವಾ ಈ ಬೀಟಲ್ಲಿ ಆ್ಯಕ್ಟಿಂಗ್ ಆಯಿತು, ಅಥವಾ ಏನಾದರೂ ಡಬ್ಬಿಂಗ್ ಮಾಡಬೇಕು, ಅಥವಾ ಏನಾದರೂ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಕಲರ್ ಗ್ರೇಡಿಂಗ್ ಆಗಬೇಕು, ಎವ್ರಿಥಿಂಗ್ ನಾವು ಇವತ್ತು ಬೆಂಗಳೂರಿಗೆ ಹೋಗಬೇಕು. ಈಗ ಹಿಂದೆ ಆಗಿನ ಕಾಲದಲ್ಲಿ ಹೇಗೆ ನಾವೆಲ್ಲ ಚೆನ್ನೈಗೆ ಹೋಗಬೇಕಾಗಿತ್ತು, ಎಸ್. ಈಗ ಆ ಥರ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಎಕ್ಸಾಕ್ಟ್ಲಿ. ಸೊ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಈ ಥರ ಒಂದು ಯಾವುದು ಪ್ರೊಡಕ್ಷನ್ ಹೌಸ್, ಆಡಿಯೋ ಪ್ರೊಡಕ್ಷನ್ ಹೌಸ್ ಅಂತ ಹೇಳಿ ಯಾವುದೂ ಇಲ್ಲ. ಹ್ಮ್. ಡಬ್ಬಿಂಗ್ ಮಾಡಲಿಕ್ಕೆ ಕೆಲವೊಂದು ಕಡೆ ಅವಕಾಶ ಇದ್ರೂ ಕೂಡ ಇಟ್ಸ್ ವೆರಿ ಸ್ಮಾಲ್, ಒಂದು ಅಷ್ಟು ಕಮರ್ಷಿಯಲ್ ಆಗಿ ಯಾರೂ ಇದು ಮಾಡ್ಕೊಂಡಿಲ್ಲ. ಹ್ಮ್. ಆಮೇಲೆ ಒಂದು ಮೋಟೋ ಅನ್ನೋದು ಇಲ್ಲ ಇಲ್ಲಿ. ಹ್ಮ್. ನಮ್ಮ ಕಲಾವಿದರಿಗೋಸ್ಕರ ಏನಾದರೂ ಮಾಡಬೇಕು, ಇಲ್ಲಿ ಇರೋ ಜನಕ್ಕೆ, ಇರೋವಂಥ ಟ್ಯಾಲೆಂಟ್ಗಳಿಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ರೀಸನಿಂದ ನಾವಿಲ್ಲಿ ಮಾಡೋದು. ನಮ್ಗೆ ಆ್ಯಕ್ಚುಲಿ ಒಂದು ಆಪರ್ಚುನಿಟಿ ಇತ್ತು ಬೆಂಗಳೂರಲ್ಲಿ ಮಾಡೋ ಅಂತ ಒಂದು ಅವಕಾಶ ಇದ್ದರೂ ನಾವಿಲ್ಲ, ಇಲ್ಲೇ ಮಾಡಬೇಕು. ನಾನು ಆ್ಯಕ್ಚುಲಿ US ಇಂದ ವಾಪಸ್ ಬಂದಿದ್ದು ಒನ್ ಆಫ್ ದ ಮೇನ್ ರೀಸನ್. ನಾನು ಅಲ್ಲಿ ಕಲ್ತ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಜನಕ್ಕೆ, ನಮ್ಮ ಜನಕ್ಕೆ ಏನಾದರೂ ಒಂದು ಮಾಡಬೇಕು, ನಮ್ಮ ಇಂಡಸ್ಟ್ರಿಗೆ ಏನಾದರೂ ಒಂದು ನಾನು ಕೊನೆ ಉಸಿರು ಎಳೆಯೋಕ್ಕಿಂತಲೂ ಮುಂಚೆ ಒಂದು ಹೆಸರು ಉಳಿಸಿ ಹೋಗಬೇಕು ಅನ್ನೋದೊಂದು ಆಸೆ. ವೆರಿ ಗುಡ್. ಭಾಳ ಒಳ್ಳೆ ಉದ್ದೇಶ. ನಮ್ಮ ಭಾಗದ ಜನರಿಗೆ ಹೆಲ್ಪ್ ಆಗಲಿ ಅಂತಲೇ ನಾನು ಇಲ್ಲಿಟ್ಟಿದ್ದು ಅನ್ನೋದು ಭಾಳ ಖುಷಿ ಆಯಿತು. ಸೊ ಹೇಳಿ, ಏನೇನೆಲ್ಲ ಕೆಲಸ ಮಾಡ್ತೀರಿ SFX ಚಾಪಲ್ಲಿ, ಏನೇನೆಲ್ಲ ವರ್ಕ್ ಆಗುತ್ತೆ? SFX ಚಾಪಲ್ಲಿ ಒಂದು ಕಂಪ್ಲೀಟ್ಲಿ ಈಗ SFX ಅಂದರೆ ಸೌಂಡ್ ಎಫೆಕ್ಟ್ಸ್, ಹ್ಮ್. ಸೌಂಡ್ ಡಿಸೈನ್, ಹ್ಮ್. ಫಾಲಿ, ಹ್ಮ್. ಮ್ಯೂಸಿಕ್, ಹ್ಮ್. ಮ್ಯೂಸಿಕಲ್ಲಿ ಸ್ಕೋರಿಂಗ್ ಬಂತು, ಆಮೇಲೆ ಸಾಂಗ್ಸ್ ಕೂಡ ಬಂತು. ಹ್ಮ್. ಅದ್ರ ಜೊತೆಗೆ 5.1 ಮಿಕ್ಸ್ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ, ಅದಿನ್ನ ಸ್ಟಾರ್ಟ್ ಆಗಿಲ್ಲ. ಅದ್ರ ಜೊತೆಗೆ ವಿಡಿಯೋ ಎಡಿಟಿಂಗ್ ಆ್ಯಂಡ್ ಕಲರ್ ಗ್ರೇಡಿಂಗ್, ಇವಿಷ್ಟನ್ನು ನಾವು ಇಟ್ಕೊಂಡಿದ್ದೀವಿ. ಬಟ್ ಪ್ರೈಮರಿ ಆಗಿ ಫೋಕಸ್ ಮಾಡ್ತಾ ಇರೋದು ಡಬ್ಬಿಂಗ್, SFX, ಫಾಲಿ, ಮ್ಯೂಸಿಕ್. SFX ಅಂದ್ರೆ ಏನು? ಓಕೆ, ಒಳ್ಳೆ ಪ್ರಶ್ನೆ. SFX ಅಂದ್ರೆ ಏನು? ಒಂದು ಉದಾಹರಣೆ ಕೊಡೋಣ. ಯಾವುದಾದ್ರೂ ನೀವು ಒಂದು ಸಿನಿಮಾ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಆ ಸಿನಿಮಾ ಮಾಡಿ ನೀವೇನು ಮಾಡ್ತೀರಾ, ಒಬ್ಬ ಎಡಿಟರ್ಗೆ ತೊಗೊಂಡೋಗ್ಬಿಟ್ಟು ಕೊಡ್ತೀರಾ. ನೀವು ನನಗೆ ಈ ವಿಡಿಯೋ ಹಲವಾರು ಕ್ಲಿಪ್ಪಿಂಗ್ಸ್ ಇರುತ್ತೆ, ನನಗೆ ಎಡಿಟ್ ಮಾಡಿಕೊಡಿ ಅಂತ ನೀವು ಒಂದು ವಿಡಿಯೋ ಎಡಿಟರ್ ಹತ್ರ ಹೋಗ್ತೀವಿ. ಸೊ ಆ ವಿಡಿಯೋ ಎಡಿಟರ್ ಏನು ಮಾಡ್ತಾರೆ, ಕಂಪ್ಲೀಟ್ಲಿ ಒಂದು ಸಿನಿಮಾನ ರೆಡಿ ಮಾಡಿ ಒಂದು ಟೈಮ್ ಲೈನ್ ಅಂತ ಮಾಡಿ ಎಡಿಟ್ ಮಾಡಿ ಕೊಡ್ತೀವಿ. ಆ ಎಡಿಟ್ ಮಾಡಿ ಆದಮೇಲೆ ಮೋಸ್ಟ್ ಆಫ್ ದ ಟೈಮ್, ನಾಟ್ ಎವ್ರಿ ಟೈಮ್, ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಅದಕ್ಕೆ ಆಡಿಯೋ ಅನ್ನೋದಿರೋದಿಲ್ಲ. ಆಡಿಯೋ ಅನ್ನೋದಿರಲ್ಲ ಅಂದ ತಕ್ಷಣ ಏನು ಮಾಡ್ತಾರೆ, ಅದರಲ್ಲಿ ಏನೇನಿರಲ್ಲ, ಕಂಪ್ಲೀಟ್ಲಿ ನಿಲ್ಲಿ. ಈಗ ಏನಾದರೂ ನಾವು ನೋಡ್ತಾ ಇದ್ದೀವಿ ಅಂದರೆ ವಿತೌಟ್ ಆಡಿಯೋ ಏನಾದರೂ ಇರುತ್ತಾ? ಇರಲ್ಲ, ಸಾಧ್ಯ. ಸೊ ಆ ಕ್ಲಿಪ್ಪಿಂಗ್ ನಮಗೆ ಬಂದಾಗ ವಾಟ್ ವಿ ಡೂ, ಈಗ ನ್ಯಾಚುರಲ್ ಆಂಬಿಯನ್ಸ್ ಅಂತ ಇರುತ್ತೆ, ಫಾಲಿ ಅಂತ ಇರುತ್ತೆ, SFX ಅಂತ ಇರುತ್ತೆ ಅಂತ ಹೇಳಿ. ಸೊ SFX ಅಂದರೆ ಏನು? ಸೌಂಡ್ ಡಿಸೈನ್. ಈಗ
ಏನಾದರೂ ವೆಹಿಕಲ್ ಸೌಂಡ್ ಇದೆಯಾ, ಆ ವೆಹಿಕಲ್ ಮೂವ್ಮೆಂಟ್ ಆಗ್ತಿದೆಯಾ, ಎಷ್ಟು ಮೂವ್ಮೆಂಟ್ ಆಗ್ತಾ ಇದೆ, ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ, ಅದನ್ನ ನೋಡ್ಕೋಬೇಕು. ಆ ವಿಜುವಲ್ಸ್ ಅಲ್ಲಿ ಅದು ಯಾವ ಸ್ಪೀಡಲ್ಲಿ ಮೂವ್ ಆಗ್ತಾ ಇದ್ರೆ ಆ ಸ್ಪೀಡಿಗೆ ನಾವು ಅದನ್ನ ತಗೊಂಡೋಗ್ಬಿಟ್ಟು ಆ ಸೌಂಡ್ನ ರೀಕ್ರಿಯೇಟ್ ಮಾಡಬೇಕು. ಸೊ ಆ ಪರದೆ ಮೇಲೆ ಏನು ನಡೀತಾ ಇರುತ್ತೆ, ಸ್ಟುಡಿಯೋ ಒಳಗೆ ಕುತ್ಕೊಂಡು ನಾವು ಅದನ್ನ ರೀಎನಾಕ್ಟ್ ಮಾಡೋದು basically. ಮತ್ತೆ ಪರದೆ ಹಿಂದೆ ಏನಂತಾರೆ, ಇನ್ನೊಂದ್ಸರಿ ಆಕ್ಟ್ ಮಾಡೋದು. ಇನ್ನೊಂದ್ಸರಿ ಅಭಿನಯಿಸೋದು ಬೇಸಿಕಲಿ. ಅದ್ರ ಜೊತೆಗೆ ಕ್ಲೋತ್ ಸೌಂಡ್, ಫುಟ್ ಸ್ಟೆಪ್ಸ್, ನೀವು ಹಾಕಿರೋ ಅಕಸ್ಮಾತ್ ಏನಾದ್ರು ಬಳೆ ಹಾಕಿರ್ತೀರ, ಬಳೆ ಸೌಂಡ್ ಇರುತ್ತೆ, ಬಳೆ ಸೌಂಡ್ ರಿಕ್ರಿಯೇಟ್ ಮಾಡೋದು. ಬೇಸಿಕಲಿ ನಿಮ್ಗೆ ಆ ಸ್ಕ್ರೀನ್ ಮೇಲೆ ಏನೇನು ಕಾಣಿಸ್ತಾ ಇರತ್ತೆ ಪ್ರತಿ ಒಂದನ್ನು ನಾವಿಲ್ಲಿ ಸ್ಟುಡಿಯೋದಲ್ಲಿ ರಿಕ್ರಿಯೇಟ್ ಮಾಡ್ತೀವಿ. ಅದು ಮೇನ್ ಪರ್ಪಸ್ ಆಫ್ SFX ಅಂಡ್ ಫಾಲಿ. ಇವು ಎರಡೂ ಇಲ್ಲದೆ ಯಾವುದೇ ಚಿತ್ರನೂ ಇರೋದಿಲ್ಲ. ನಮ್ಮ ಹಾಲಿವುಡ್ ಟು ನಮ್ಮ ಸ್ಯಾಂಡಲ್ವುಡ್ ಆಗಲಿ ಅಥವಾ ಬೇರೆ ಇನ್ನೊಂದು ಯಾವುದೋ ತಮಿಳ್ ಇಂಡಸ್ಟ್ರಿ ಆಗಲಿ, ಹಿಂದಿ ಆಗಲಿ, ಯಾವುದ್ರಲ್ಲೂ ಇದಿಲ್ಲ ಅನ್ನೋದು ಇರೋದಿಲ್ಲ. ಅದ್ರ ಜೊತೆಗೆ ಮ್ಯೂಸಿಕ್, ಆಬ್ವಿಯಸ್ಲಿ ಸ್ಕೋರಿಂಗ್ ಅಂದ್ರೆ ಇಡೀ BGM ನಮಗೆ ಬೇಕು. ಏನಾದ್ರೂ ಒಂದು ಎಮೋಷನಲ್ ಸೀನ್ ನಡೀತಾ ಇರುತ್ತೆ, ನಾವು ಎಮೋಷನಲ್ ಮ್ಯೂಸಿಕ್ ನಾವು ಅಲ್ಲಿ ಇನ್ಪುಟ್ ಮಾಡ್ತೀವಿ. ಅದ್ರ ಜೊತೆಗೆ ಸಾಂಗ್ಸ್ ಅಂತ ನಿಮಗೆ ಗೊತ್ತಿದೆ ಇಲ್ಲ. ಸೊ ದಿಸ್ ಇಸ್ ದ ಎಂಟೈರ್ ಪರ್ಪಸ್. ಸೂಪರ್. ಎಲ್ಲ ಈಗ ಈ ತರ ಶಾರ್ಟ್ ಫಿಲ್ಮ್ ಮಾಡೋರು, ಸಿನಿಮಾ ಮಾಡೋರು, ಹಾಗೆ ಈ ಡಾಕ್ಯುಮೆಂಟ್ರಿ ಮಾಡೋರು, ಎಲ್ಲರೂ ಇಲ್ಲಿಗೆ ಬಂದು ನಿಮ್ಮ ಹತ್ರ ಕೆಲಸ ತೆಗಿಸ್ಬೇಕು ಅಂದ್ರೆ ಬಜೆಟ್ ಏನು ಹೈ ಐತಾ, ಲೋ ಐತಾ ಬಜೆಟ್? ಇಲ್ಲ, ವೆರಿ ರೀಸನಬಲ್ ಬಜೆಟ್. ಇದಕ್ಕಂದ್ರೆ ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗಿ 2 days 3 days ಇದ್ದು 2,000 1,500 ರೂಮ್ ಕೊಟ್ಟು ಪರ್ ನೈಟ್ ಅವ್ರು ಅಲ್ಲಿದ್ದು ಪ್ಲಸ್ ₹1,000 ಅವ್ರಿಗೆ ಊಟಕ್ಕೆ ಖರ್ಚು ಮಾಡ್ಕೊಂಡು ಹೋಗಿ ಇದ್ದು ಬರೋದು ತುಂಬಾ ಕಷ್ಟ ಆಗ್ತದೆ. ಆಕ್ಚುಲಿ ನಾವು ಒಂದು ಫಸ್ಟ್ ಸಿನಿಮಾ ಈ ಮಾಡಿದಾಗ ಅಂದ್ರೆ ಈ ಸ್ಟುಡಿಯೋ ರೆಡಿ ಆದ್ಮೇಲೆ ಸುಮಾರು ಜನ ಹೇಳ್ತಾ ಇದ್ರು, ಒಂದು ಡಬ್ಬಿಂಗಿಗೆ ಅಂತ ಒಂದು 8 ಮಂದಿ ಬಂದು ಹೋದ್ರು ನಾರ್ತ್ ಕರ್ನಾಟಕದಿಂದ, ಹುಬ್ಳಿ ಧಾರವಾಡ ಕಡೆ. ಅವರು ಹೇಳಿದ್ದೆಲ್ಲ ಒಂದೇ, ನಮಗೆ ಬಹಳ ಅನುಕೂಲ ಆಯ್ತು ಸರ್ ಇಲ್ಲಿ ಒಂದು ಸ್ಟುಡಿಯೋ ಆಗಿದ್ದು. ಯಾಕೆ ಅಂತಂದ್ರೆ ನಮಗೆ ಅಲ್ಲಿ ಹೋಗಿ ನಾವು ಅಲ್ಲಿ ನಮ್ಮ ಭಾಷೆನ ಅಲ್ಲಿ ಡಬ್ಬಿಂಗ್ ಮಾಡುವಂತ ಆರ್ಟಿಸ್ಟ್ಗಳಿಲ್ಲ. ಇದ್ರೂ ಕೂಡ ಅವ್ರಿಗೆ ಎಕ್ಸಾಕ್ಟ್ ಸ್ಲ್ಯಾಂಗ್ ನ ತೆಗಿಯಕ್ಕಾಗಲ್ಲ, ಎಕ್ಸಾಕ್ಟ್ ಭಾಷೆಗಳು, ಎಕ್ಸಾಕ್ಟ್ ಪದಗಳನ್ನ ತೆಗಿಯಕ್ ಆಗೋದಿಲ್ಲ. ಆಮೇಲೆ ಅವ್ರನ್ನ ಅಲ್ಲಿ ಕರೆಸ್ಬೇಕು ಅಂದ್ರೆ ದೊಡ್ಡ ಖರ್ಚು, ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಅವ್ರಿಗೆ 5,000 6,000 10,000 ಕೊಡೋ. ಸೊ ಈ ತರ ಇದ್ದಾಗ ಅವ್ರಿಗೆ ಇಲ್ಲೇನಾಯ್ತು, ಇಲ್ಲಿಂದ ಬಂದ್ಬಿಟ್ಟು ಇಮಿಡಿಯೇಟ್ ಇಲ್ಲಿಂದ ಟ್ರೈನ್ ಇದೆ ನಾರ್ತ್ ಇಂದ ಇಲ್ಲಿ ನಮಗೆ ಹೊಸಪೇಟೆಗೆ ಬರ್ಲಿಕ್ಕೆ ಇನ್ನು ಎಲ್ಲಾ ಕಡೆಯಿಂದ ಟ್ರೈನ್ ಆಕ್ಸೆಸಿಬಿಲಿಟಿ ಇದೆ. ಆರಾಮಾಗಿ ಒಂದು ₹50 ₹100 ಅಬ್ಬಬ್ಬ ಅಂದ್ರು. ಟ್ರೈನಿಗೆ ಬರ್ತಾರೆ, ಬೆಳಗ್ಗೆ ಇಲ್ಲಿ 10 ಗಂಟೆಗೆ ಬಂದ್ರು, ಸಂಜೆವರೆಗೂ 5 ರಿಂದ 6 ಗಂಟೆವರೆಗೂ ಮುಗಿಸ್ಕೊಂಡು ರಿಟರ್ನ್ ಟ್ರೈನ್ ಇದೆ, ಆರಾಮಾಗಿ ಹೋಗ್ತಾರೆ. ಸೊ ಇದೊಂದು ರೀಸನ್. ಎಸ್, ಅದೇ ನನ್ನ ಅನಿಸಿಕೆನೂ ಅದೇ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕಂತಿದ್ದೆ. ಈಗ ನನ್ನ ಬೇಸಿಕ್ ಅಪ್ಪ, ಒಬ್ಬ ಹುಡುಗ ಯಾರೋ ಒಂದು ಸಾಂಗ್ ಬರೆದಿರ್ತಾನೆ, ಪಾಪ ಅವ್ನು ಮೀಟ್ರಿಗೆ ತಕ್ಕಂಗೆ ಬರೆದಿರ್ತಾನೋ ಇಲ್ಲೋ ಅವ್ನಿಗೇನೋ ಐಡಿಯಾ ಇಲ್ಲ, ಸುಮ್ಮನೆ ಒಂದು ಸಾಂಗ್ ಬರ್ದಾನೆ. ನಮ್ಗೆ ಎಷ್ಟೋ ಜನ DM ಮಾಡಿರ್ತಾರೆ, ನಿನಗೂ ಮಾಡಿರ್ತಾರೆ, ನನ್ನ ಸಾಂಗ್ ಐತೆ, ಅದು ಸಾಂಗ್ ಮಾಡ್ಬೇಕು ನಾವು ಅಂತ ಬರ್ತಾರೆ. ಸೊ ಚೆನ್ನಾಗಿ ಲಿರಿಕ್ಸ್ ಬರೆದಿರ್ತಾರೆ, ಒಳ್ಳೆ ಲಿರಿಕ್ಸ್ ಇರುತ್ತೆ. ಸೊ ಅದು ನಿಮ್ಮ ಹತ್ರ ಲಿರಿಕ್ಸ್ ತಂದರೆ ನೀವು ಸಾಂಗ್ ಮಾಡಿಕೊಡ್ತೀರಿ, ಹೌದಾ? ಓಕೆ, ಡನ್. ಈಗ ಒಂದು ಟ್ಯೂನ್ ಮಾಡಿರ್ತಾರೆ ಯಾರು, ಭಾಳ ಬುದ್ಧಿವಂತರು ಪಾಪ, ಕೆಲವರೆಲ್ಲ ಫ್ರೆಂಡ್ಸ್ಗಳಿದಾರೆ ನನಗೆ, ಅವರೆಲ್ಲ ಇದೊಂದು ಟ್ಯೂನ್ ಮಾಡಿರ್ತಾರೆ, ಅವರೇ ನಾನು ಟ್ಯೂನ್ ಮಾಡಿರ್ತಾರೆ, ಅದನ್ನ ಕಂಪೋಸ್ ಮಾಡಿ ಡೆವಲಪ್ ಮಾಡಿ ಇನ್ನೊಂದಿಷ್ಟು ಏನಾದರೂ ಕರೆಕ್ಟ್ ಒಂದು ಸಾಂಗ್ ಥರನೂ ಮಾಡ್ಕೊಡ್ತೀರಾ? ಓಕೆ, ಅದು ಏನೇನು ಕೆಲಸ ಇರಲಿ ಅಂತ ಕೇಳ್ತಾ ಇದ್ದೆ. ಸೊ ನನಗೆ ಭಾಳ ಖುಷಿ ಆಯಿತು, ನಮ್ಮ ಭಾಗದ ಜನರಿಗೆ ಸಹಾಯ ಆಗಲಿ ಅಂತ ನಾನು ನಮ್ಮ ಭಾಗದಲ್ಲೇ ಸ್ಟುಡಿಯೋ ಮಾಡಿದ್ದೀನಿ ಅನ್ನೋದು ಮಾತು. ಆ್ಯಕ್ಚುಲಿ ನಾವೆಲ್ಲ ತುಂಬ ಸರಿ ಬೆಂಗಳೂರಿಗೆ ಹೋಗಿ ರೆಕಾರ್ಡಿಂಗ್ ಮಾಡ್ಸ್ಕೊಂಬಂದಿದ್ದೆ. ಎಸ್ಪೆಷಲಿ ನಾನು, ವಿಹಾನು, ಸುಜನ್ನು, ದಿವಾಕರ್ ಅವಾಗೆಲ್ಲ ರಾಣಿವಾಸ ಮಾಡಬೇಕಾದ್ರೆ ಕಂಪೋಸಿಷನ್ ಎಲ್ಲ ಇಲ್ಲೇ ಮಾಡಿದ್ವಿ. ಬಟ್ ರೆಕಾರ್ಡಿಂಗಿಗೆ ನಾವು ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಅದೆಲ್ಲ ಯೂಟ್ಯೂಬಲ್ಲಿ ಇದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ನಮ್ಮನ್ನ ಮುಂಚೆಯಿಂದ ಫಾಲೋ ಮಾಡ್ತಾ ಇರೋದ್ರೆ ಗೊತ್ತಾಗುತ್ತೆ. ಸೊ ಈಗ ಇಲ್ಲೇ ರೆಕಾರ್ಡಿಂಗ್ಸ್ ಆಗ್ತಿರೋದ್ರಿಂದ, ಇಲ್ಲೇ ಕಂಪೋಸ್ ಆಗ್ತಿರೋದ್ರಿಂದ ಬಹಳಷ್ಟು ಸಿನಿಮಾ ಮೇಕರ್ಸ್ಗಳಿಗೆ ಭಾಳ ಹೆಲ್ಪ್ ಆಗುತ್ತೆ. ಹಾಗೆ ಇದು ನಾಟ್ ಓನ್ಲಿ ಫಾರ್ ಸಿನಿಮಾ ಮೇಕರ್ಸ್, ಈ ಡಾಕ್ಯುಮೆಂಟ್ರಿ ಮಾಡೋರಿಗೆ, ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ, ನಿಮಗೆ ಇದು ಸಂಬಂಧಪಟ್ಟಿಲ್ಲ ಅಂದರೂ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಸಂಬಂಧಪಟ್ಟವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೂ ಇಲ್ಲಿನ ಸ್ಟುಡಿಯೋ ಕೆಲಸದ ಬಗ್ಗೆ ಗೊತ್ತಾಗಲಿ. ಯಾಕಂದರೆ ನಮ್ಮ ಭಾಗದಲ್ಲಿ ಈ ಥರದೊಂದು ಸ್ಟುಡಿಯೋ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಕೆಲಸಗಳು ಮಾಡೋಕ್ಕಾಗಿರಲಿ, ಅಥವಾ ನಮ್ಮ ಉದ್ದೇಶ ಎಲ್ರಿಗೂ ರೀಚ್ ಆಗಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಎಲ್ಲರೂ ಈ ವಿಡಿಯೋನ ಆದಷ್ಟು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ವಾಯ್ಸ್ ಡಬ್ ಮಾಡ್ತಿರ್ತೀನಿ ರೀಲ್ ಎಲ್ಲ, ಅಥವಾ ನಾನು ತುಂಬ ಶಾರ್ಟ್ ಫಿಲ್ಮ್ಗಳಿಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಅಂತ ಅವೆಲ್ಲ ಮಾಡ್ತಾ ಇರ್ತೀನಿ. ಮೊದಲು ಇಂಥ ಸ್ಟೇಜಾಗಿ ನಾನು ಮಾಡಬೇಕಾದ್ರೆ ವಿಹಾನ ಬುದೆ ಯಾವಾಗಲೂ ನನಗೆ ಸಜೆಸ್ಟ್ ಮಾಡ್ತಾ ಇದ್ದ, ಈ ವಾಯ್ಸ್ ಹಿಂಗೆ ಮಾಡಬೇಕು, ವಾಯ್ಸ್ ಮಾಡ್ಲೇಷನ್ನು, ಹಸ್ಕಿ ವಾಯ್ಸ್ ಇದ್ರೆ ಹಿಂಗೆ, ಬೇಸ್ ವಾಯ್ಸ್ ಇದ್ರೆ ಹಿಂಗೆ, ಯಾವಾಗ ಹಿಂಗೆ ಮಾಡ್ಬೇಕು ಅಂತೆಲ್ಲ ಭಾಳ ಹೆಲ್ಪ್ ಮಾಡ್ಕೊಡ್ತಿದ್ದ. ಎಸ್ಪೆಷಲಿ ವಿಹಾನ ಬುದೆ ಫಾರಿನ್ಗೆ ಹೋಗಿ ಕಲಿತಿರ್ಬೇಕಾದ್ರೆ ನಮಗೆ ರಾಘವು ಮತ್ತು ಅಭಿನಂದನ್ ಅವರೆಲ್ಲ ನನಗೆ ಭಾಳ ಹೇಳ್ಕೊಟ್ಟಿದ್ರು. ಸೊ ಈಗ ನಾನು ಒಂದು ಡಬ್ಬಿಂಗ್ ಮಾಡ್ಬೇಕು ಅಂತ ಅನ್ಸಾಗುತ್ತೆ.
ನಿಮ್ ಎದುರಿಗೆ ಇವತ್ತು ಒಂದು ಡಬ್ಬಿಂಗ್ ಮಾಡಿಸ್ಲೇಬೇಕು. ಹಾ. ಸುಮಾರು ದಿನ ಆದ್ಮೇಲೆ ಆಕ್ಚುಲಿ ಭೇಟಿ ಆಗ್ತಾ ಹೌದೌದು. ಇದನ್ನ ಒಂದು ಅವಕಾಶ ನಾವು ತಗೊಳ್ಳಿಲ್ಲ ಅಂದ್ರೆ ನನಗೂ ಒಂದ್ 2-3 ಡಬ್ಬಿಂಗ್ ಅದಾವ. ನಿಮ್ಮ ಎದುರಿಗೆ ಲೈವ್ ಆಗಿ ಡಬ್ಬಿಂಗ್ ಮಾಡೋಣ ಬನ್ನಿ. ನಂಗೆ ಯೂಶಲಿ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಅಣ್ಣ ನೀನು ಡಬ್ಬಿಂಗ್ ಎಲ್ಲಿ ಮಾಡ್ತೀಯಾ ಅಂತ. ನಾನು ಆ್ಯಕ್ಚುಲಿ ಯಾವ್ದಾದ್ರು ಸಿನಿಮಾ ಕೆಲಸದ ಮೇಲೆ ಈ ಥರ ಸ್ಟುಡಿಯೋಗೆ ಹೋದಾಗ ನಾನು ಬರ್ಕೊಂಡ್ರೆ ಎಲ್ಲ ಲೈನ್ಸ್ನ ಒಟ್ಟಿಗೆ ಡಬ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀನಿ. ಸೊ ಇವತ್ತು ನಿಮಗೆಲ್ಲ ತೋರಿಸೋಂಥ ಭಾಗ್ಯ. ಸೊ ಈ ಥರ ಸ್ಟುಡಿಯೋದಲ್ಲಿ ನಾನು ಬಂದು ಡಬ್ಬಿಂಗ್ ಮಾಡ್ತೀನಿ. ಹಾಗಾಗಿ ವಾಯ್ಸ್ ಮಾಡ್ಯುಲೇಷನ್ ಆಗಿರಲಿ, ವಾಯ್ಸ್ ಆಗಿರಲಿ ನಿಮಗೆ ತುಂಬ ಕ್ಲಿಯರಾಗಿ ಕೇಳ್ಸೋಕ್ಕೆ ಸಾಧ್ಯ. ಬನ್ನಿ ಇವತ್ತು ನಿಮ್ಮ ಎದುರಿಗೆ ಡಬ್ ಮಾಡೋಣ. ನಾವೇನೋ ಒಂದು ಪ್ರಯತ್ನ ಮಾಡಿ ಸೋತರು ಗೆದ್ರು ಜನ ನಮ್ಮಿಂದ ದೂರ ಇದ್ದಾರೆ ಅಂದರೆ ತಿಳ್ಕೊಂಡ್ಬಿಡಿ. ದೊಡ್ಡವ್ರು ಹೇಳಿಲ್ವಾ, ಗೆಲುವಿಗೆ 100 ಜನ ಬಂದರು, ಸೋಲಿಗೆ ನೀನೊಬ್ಬನೇ ಅಂತ. ನನ್ನ ಪ್ರಯತ್ನಕ್ಕೆ ನಾನೇ ಅಪ್ಪ. ಸೊ ಬೇಸಿಕ್ಲಿ ಈಗ ಅವ್ರು ಅಲ್ಲಿ ಮಾತಾಡ್ತಾರೆ, ಅವ್ರು ಮಾತಾಡೋದೆಲ್ಲ ಇಲ್ಲಿ ರೆಕಾರ್ಡ್ ಆಗುತ್ತೆ. ಅವ್ರ ವಾಯ್ಸ್ ಕೂಡ ನಮಗೆ ಇಲ್ಲಿ ಕೇಳುತ್ತೆ. ಯಾವ ತರ ಕೇಳುತ್ತೆ ಅಂತ ನೀವು ಗಮನಿಸಿ. ನಾವೇನೋ ಒಂದು ಪ್ರಯತ್ನ ಮಾಡಿ ಸೋತರು ಗೆದ್ರು ಜನ ನಮ್ಮಿಂದ ದೂರ ಇದ್ದಾರೆ ಅಂದರೆ ತಿಳ್ಕೊಂಡ್ಬಿಡಿ. ದೊಡ್ಡವ್ರು ಹೇಳಿಲ್ವಾ, ಗೆಲುವಿಗೆ 100 ಜನ ಬಂದರು, ಸೋಲಿಗೆ ನೀನೊಬ್ಬನೇ ಅಂತ. ನನ್ನ ಪ್ರಯತ್ನಕ್ಕೆ ನಾನೇ ಅಪ್ಪ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಹೊಸಪೇಟೆಯ ಒಂದು SFX ಚಾಪ್ ಸ್ಟುಡಿಯೋದ ಒಂದು ಬ್ಲಾಗು. ಸೊ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಶೇರ್ ಯಾರಿಗೆ ಮಾಡ್ತೀರಪ್ಪ ಅಂದರೆ ಈ ಕಂಟೆಂಟ್ ರಿಲೇಟಬಲ್ ಪರ್ಸನ್ಸ್ ಯಾರಿದ್ದಾರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ. ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆಗೆ ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.